ಇಲ್ಲಿ ಸಮಸ್ಯೆ ವೀರಶೈವ ಲಿಂಗಾಯತ ಅನ್ನೋ ಇದು ಮಠಾಧೀಶರುಗಳಲ್ಲಿ ಕಿತ್ತಾಟಗಳಿಂದ ನಮ್ಮ ಜನಗಳಿಗೆ ಗೊಂದಲ ಆಗ್ತಾ ಇದೆ ಅನ್ನೋದು ನಮಗೆ ಬಂದಿರುವ ಮಾಹಿತಿ. ಇಲ್ಲಿ ವೀರಶೈವರು ಮಠಾಧೀಶರುಗಳು ಎಲ್ಲಾ ಲಿಂಗಾಯತರ ಮಠಾಧೀಶರುಗಳು ಸಮನ್ವಯತೆಯಿಂದ ಇನ್ಕ್ಲೂಡಿಂಗು ಪಂಚಮಸಾಲಿಗಳು ಸಾದರ ಲಿಂಗಾಯತರು ಎಲ್ಲ ಒಳಪಂಗಡಂತ ಸೇರುವಂತಹ ಸ್ವಾಮೀಜಿಗಳ ಒಕ್ಕೂಟ ನಿಮ್ಮ ಕೈಲಿ ಆಗುತ್ತೆ, ದಯಮಾಡಿ ಮಾಡಿ ಅಂತ ಹೇಳಿ ಒಂದು ವಿನಂತಿ. ಪ್ರತ್ಯೇಕ ಧರ್ಮ ಲಿಂಗಾಯತ ಇದ್ರ ಮಾಡೋದ್ರಿಂದ ಅನಾನುಕೂಲಗಳೇನು ಅನುಕೂಲಗಳೇನು ಅನ್ನೋದು ಒಂಚೂರು ಜನಗಳಿಗೆ ತಿಳಿಸ್ಬೇಕು ಈ ವೇದಿಕೆ ಮುಖಾಂತರ ಅಂತ ಕೇಳ್ಕೊಂತೀನಿ ಸ್ವಾಮೀಜಿ. ವಿಚಾರ ಸದ್ಯಕ್ಕೆ ನಮ್ಮ ಮುಂದೆ ಇಲ್ಲ. ನಮ್ಮ ಮುಂದೆ ಮುಖ್ಯವಾಗಿರ್ತಕ್ಕಂಥದ್ದು ಈಗೇನು ವೀರಶೈವ ಲಿಂಗಾಯತ ಬೇರೆ ಬೇರೆ ಅಂತ ಹೊಂಟೈತಿ, ಇದನ್ನ ಮೊದಲು ಒಂದು ಮಾಡ್ಬೇಕು ಅನ್ನುವಂತಹದ್ದು ನಮ್ದೈತಿ. ಮೊದಲು ವೀರಶೈವರು ಲಿಂಗಾಯತರು ಒಂದ್ ಕಡೆಗೆ ಬಂದು ಬಿಟ್ವಿ ಅಂತಂದ್ರೆ ಮುಂದೆ ಧರ್ಮ ಸ್ಥಾಪನೆ ಆಗಿರಾಗ್ಲಿ ಬಿಟ್ಟರು ಬಿಡ್ಲಿ ಅದು ಮುಂದಿನ ವಿಚಾರ. ಧರ್ಮ ಸ್ಥಾಪನೆ ಅನ್ನುವಂಥದ್ದು ಯಾವಾಗ ನಾವೆಲ್ಲರೂ ಒಂದಾದಾಗ, ನಾವೆಲ್ಲರೂ ಅಗಲಿಕೊಂಡು ಹೋದಾಗ ಧರ್ಮ ಸ್ಥಾಪನೆ. ಧರ್ಮ ಅಂದ್ರೆ ಏನು? ಕೂಡಿಸೋದು. ಧರ್ಮ ಶಬ್ದದ ಅರ್ಥನೇ ಕೂಡಿಸೋದು ಅಂತ. ಆದ್ರೆ ಇಲ್ಲಿ ಏನಾಗಿದೆ ಹೇಳಿ ನೋಡೋಣ. ಧರ್ಮದ ಶಬ್ದದ ಆಧಾರದಲ್ಲಿ ಎಲ್ಲರನ್ನೂ ಅಗಲಿಸುವಂತ ಪ್ರಕ್ರಿಯೆ ನಡೆದೈತಿ. ಈಗ ನೀವು ಹೇಳಿದ್ರಿ ನೀವು ಕೂಡಿಸೋ ಕೆಲಸ ಮಾಡ್ಬೇಕು ಅಂತ. ಈಗಾಗಲೇ ನಾವು ನಿನ್ನ ಸಮಾವೇಶ ಮಾಡಿ ತೋರಿಸಿಬಿಟ್ಟಿದ್ದೀವಿ. ಹಿಂದೂ ಕೂಡ 17-18ನೇ ಇಸ್ವಿಯಲ್ಲಿ ಬಹಳ ದೊಡ್ಡ ದೊಡ್ಡ ಸಮಾವೇಶ ಮಾಡಿ ತೋರಿಸಿಬಿಟ್ಟಿದ್ದೀವಿ. ಆಶ್ಚರ್ಯ ಅಂತಂದ್ರ ಅಂತರಂಗದಲ್ಲಿ ಬಹುಸಂಖ್ಯಾತರನ್ನ ಬದಲಾವಣೆ ಮಾಡಿದ್ವಿ ನಾವು. ಅವ್ರು ಬಹಿರಂಗಕ್ಕೆ ಬರಾಕ ಮುಜುಗುರ ಪಟ್ಕೊಳಕತ್ತಾರೆ. ಹೆಂಗ್ ಮಾಡ್ಬೇಕು ಸ್ವಾಮೀಜಿ, ನೀವು ಹೇಳೋದು ಸರಿ ಇದೆ, ಮುಂದಿನ ನಿರ್ಮಾಣದಲ್ಲಿ ನಿಮ್ ಕೂಡ ಬರ್ತೀವಿ, ಮೊನ್ನೆ ಅಲ್ಲಿ ಗುರ್ತಿಸ್ಕೊಂಡ್ಬಿಟ್ಟಿದ್ವಿ, ಆ ಕಾರಣಕ್ಕಾಗಿ ನಮ್ಗೆ ಇಲ್ಲಿ ಬರಾಕ್ ಸಮಸ್ಯೆ ಆಗಿದೆ. ಎಷ್ಟೋ ಮಂದಿ ಸ್ವಾಮಿಗಳು ಅಲ್ಲಿದ್ದವ್ರು ಈ ಕಡೆ ಬಂದ್ಬಿಟ್ಟಾರ. ತಾವು ನೋಡ್ಬೋದು, ಮೀಟಿಂಗ್ನಾಗ ಧಾರವಾಡದ ಮೀಟಿಂಗ್ ವಿಡಿಯೋ ತೆಗೆದು ನೋಡ್ರಿ, ಅಲ್ಲಿದ್ದವರೆಲ್ಲ ಬಂದ್ಬಿಟ್ರು. ಇನ್ನೂ ಕೆಲವು ಜನ ಅಲ್ಲಿಗೆ ಸಾಕಷ್ಟು ಬರ್ಲಿಕ್ಕೆ ಮನಸ್ಸೈತೆ ಅವ್ರಿಗೆ. ಇವ್ರೇನಾದ್ರು ತಿಳ್ಕೊಂಡಾರ ಅನ್ನುವಂತ ಮುಜುಗುರಕ್ಕೊಳಗಾಗಿ ಬರ್ತಾ ಇಲ್ಲ. ಅವ್ರಿಗೇನು ಇವ್ರು ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಕಮ್ಯುನಿಸ್ಟ್ ಮನಸ್ಥಿತಿಯ ಮಠಾಧೀಶರು ಅಂತ ಕರೆದ್ರು. ನೋಡ್ರಿ, ಒಂದೇನಂತಂದ್ರೆ ಅವ್ರಿವ್ರು ಅನ್ನೋದಕ್ಕಿಂತ ಲೋಕೋ ಭಿನ್ನ ರುಚಿ ಅಂತಂದಂಗ ವಿಚಾರಗಳು ಭಿನ್ನವಾಗಿರುವಾಗ ಸ್ವಲ್ಪ ಬೇರೆ ಮಾತಾಡ್ಬಹುದು. ಆದ್ರ ಅವ್ರು ಏನೇ ಮಾತಾಡಿದ್ರು ಅವ್ರು ನಮ್ಮ ಸಮಾಜದವ್ರು. ಈಗ 4 ಮಂದಿ ಅಂತಮ್ಮರಿದ್ದಲ್ಲಿ 4 ಮಂದಿ 4 ತರ ಮಾತಾಡ್ತಾ ಇರ್ತಾರೆ ಅಂದ್ರೂ ಕೂಡ ಒಂದ ತಾಯಿ ಮಕ್ಕಳಲ್ಲ ಅವ್ರು. 4 ಮಂದಿ ಒಂದ ತರ ಅಂತೂ ಮಾತಾಡೋದಿಲ್ಲ ಒಂದ್ ಮನಿ ಒಳಗ. ಒಂದ ತಾಯಿ ಗರ್ಭದಿಂದ ಹೊರಗೆ ಬಂದಾರ ಅಂತೀರಿ ಸರ್. ಅವ್ರು ನಮ್ಮವ್ರು 2 ಸರಿ ಅಂದಿವಿ ಈಗ. ಹಂಗಾಗಿ ಅವ್ರಿಗೆ ಇನ್ನೂ ಅದು ಗೊತ್ತಾಗಿಲ್ಲ. ನಾವು ಬಹಳ ಸರಿ ನಮ್ಮವ್ರು ಅಂತ ಅಂದ್ಮೇಲೆ ಅವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಹಂಗಾರ ನಾವು ಅವರು ನಮ್ಮವ್ರಪ್ಪ ಅಂತಂತಾರ. ನಾವು ಬಸವಣ್ಣನವರ ತತ್ವ ಸಿದ್ಧಾಂತಗಳ ಮೇಲೇನೆ ವೀರಶೈವ ಲಿಂಗಾಯತರನ್ನ ಒಂದು ಮಾಡ್ತೀವಿ. ಆಚಾರ್ಯರ ಸಿದ್ಧಾಂತ ಏನು ಭಿನ್ನ ಐತೇನ್ರಿ? ಅದನ್ನು ಕೂಡ ಒಂದೇ ಇದೆ.